ಏನು ಅಭಿಷೇಕವನ್ನು ಮಾಡಿದಾಗ ಏನು ಹೇಳುತ್ತೆ ನಮಗೆ ನೋಡಿ, ಈ ಒಂದು ರುದ್ರವನ್ನು ಅಥವಾ ಯಾರಾದರೂ ನಿಮಗೆ ಗೊತ್ತಿರತಕ್ಕಂಥ ಗುರುಗಳನ್ನು, ಗೊತ್ತಿರತಕ್ಕಂಥ ಪುರೋಹಿತರನ್ನು, ಗೊತ್ತಿರತಕ್ಕಂಥ ಅರ್ಚಕರನ್ನು ಕರೆದುಕೊಂಡು ನೀವು ಆ ಒಂದು ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು. ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ 6 ಗಂಟೆಗೆ ಒಂದು ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಇನ್ನು 6 ಗಂಟೆ ಆದಮೇಲೆ 3 ತಾಸಿಗೆ ಒಂದು ಯಾಮ ಅಂತ ಕರೀತಾರೆ, ಒಂದು ಜಾಮ ಅಂತ ಕರೀತಾರೆ. 3 ತಾಸಿಗೆ ಅಂದರೆ 6ಕ್ಕೆ ಒಂದು ಅಭಿಷೇಕ, 9ಕ್ಕೆ ಒಂದು ಅಭಿಷೇಕ, ರಾತ್ರಿ 12ಕ್ಕೆ ಒಂದು ಅಭಿಷೇಕ, ಮತ್ತು ನೀವು 3 ಗಂಟೆಗೆ ಒಂದು ಅಭಿಷೇಕ ಮತ್ತು ಮಾಡ್ತಕ್ಕಂಥದ್ದು 6 ಗಂಟೆಗೆ. ಈ ರೀತಿಯಾಗಿ ಅಭಿಷೇಕಾದಿಗಳನ್ನು ನಾವು ಮಾಡ್ತಾ ಬರ್ತೀವಿ ಅಂತಂದರೆ ವಿಶೇಷವಾಗಿರತಕ್ಕಂಥದ್ದು ಏನು ನಮಗೆ ಭಗವಂತ ದಯಪಾಲಿಸ್ತಾನಂತಂದರೆ ಬಹಳ ಅದ್ಭುತವಾಗಿರತಕ್ಕಂಥದ್ದು. ರಾತ್ರಿ 12 ಗಂಟೆಗೆ ಲಿಂಗೋದ್ಭವ ಆಗ್ತಕ್ಕಂಥದ್ದು, ಲಿಂಗ ಉದ್ಭವ ಆಗ್ತಕ್ಕಂತಹದ್ದು ಅಂತ ಹೇಳುತ್ತೆ. ಅಂದು ರಾತ್ರಿ ಕೃಷ್ಣ ಅಷ್ಟಮಿಯಿಂದ ರಾತ್ರಿ 12 ಗಂಟೆಗೆ ಎಪ್ಪುಗಟ್ಟಿದ ಕಪ್ಪು ರಾತ್ರಿ. ಅದೇ ಎಪ್ಪುಗಟ್ಟಿದ ಕಪ್ಪು ರಾತ್ರಿ ಈ ಒಂದು ಮಹಾಶಿವರಾತ್ರಿ 12 ಗಂಟೆಗೆ ಶಿವ ಇಲ್ಲಿ ಉದ್ಭವ ಆಗ್ತಾನೆ. ಅಲ್ಲಿ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ನೀವು 1 ನಿಮಿಷ ಇಲ್ಲಿ ಗಮನಿಸಲೇಬೇಕಾಗಿರತಕ್ಕಂಥದ್ದು, ಅಭಿಷೇಕಾದಿಗಳನ್ನು ಮಾಡ್ತಕ್ಕಂಥಂದರೆ ಅವನಿಗೆ ನಮಗೆ ಈ ಜನ್ಮವನ್ನು ಕೊಟ್ಟಿದೆಯಾ, ಈ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳನ್ನು ಕೊಟ್ಟಿದೆಯಾ, ಇದರಿಂದ ಕೃತಜ್ಞತೆ ಹೇಳ್ತಕ್ಕಂಥದ್ದು. ನನಗೆ ಸ್ನಾನ ಮಾಡಲಿಕ್ಕೆ ನೀರು ಕೊಟ್ಟಿದೆಯಾ ಅಂತ ಒಂದು ಕೃತಜ್ಞತಾ ಭಾವದಿಂದ ಅವನಿಗೆ ಸ್ನಾನ ಮಾಡಿಸ್ತಕ್ಕಂತಹದ್ದು ಈ ಒಂದು ಪಂಚಾಮೃತ ಅಭಿಷೇಕದೊಂದಿಗೆ ಅವನನ್ನು ತೃಪ್ತಿಪಡಿಸ್ತಕ್ಕಂತಹ ಭಾವಕ್ಕೆ ತೆಗೆದುಕೊಂಡೋಗ್ತಕ್ಕಂಥದ್ದು. ನನಗೆ ಅದು ಕೊಡು ಇದು ಕೊಡು ಅಂತ ಕೇಳಲಿಕ್ಕಲ್ಲ, ಬಹುಶಃ ಅವನಿಗೊಂದು ಥ್ಯಾಂಕ್ಸ್ ಹೇಳ್ತಕ್ಕಂಥದ್ದು, ಒಂದು ಕೃತಜ್ಞತೆ ಹೇಳ್ತಕ್ಕಂತಹದ್ದನ್ನು ನೀವು ರೂಢಿಸಿಕೊಂಡ್ರೆ ಬಹುಶಃ ಈ ಭಾವನೆ ನಿಮ್ಮ ಒಳಗಡೆ ಬಂದುಬಿಟ್ರೆ ಇನ್ನು ನಿಮಗೆ ನೀವೇನು ಕೇಳಬೇಕಾಗಿಲ್ಲ. ಕೇಳಿ ಪಡ್ಕೊಳ್ಳೋದು ಸಮಂಜಸವಲ್ಲ, ಕೇಳದೇ ಪಡ್ಕೊಳ್ಳೋದಿದೆಯಲ್ಲ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇದೆ, ಗೌರವ ಇದೆ. ಆಪತ್ತು ವಿಪತ್ತುಗಳನ್ನ ಹೋಗಲಾಡಿಸ್ತಕ್ಕಂಥ ಸಂಪತ್ತು ಅವನು ಕೊಟ್ಟು ಬಿಡುತ್ತಾನಂತೆ. ಅಂತಹ ಶ್ರದ್ಧೆ ಭಕ್ತಿಯಿಂದ ತಾವೇನಾದರೂ ಮಾಡಿದ್ರೆ ಆ ಅಭಿಷೇಕವನ್ನು, ಇನ್ನು ಆ ಪಂಚಾಮೃತ ಅಭಿಷೇಕ ಮಾಡಬೇಕಾದ್ರೆ ಬಹುಶಃ ನಮಗೆ ಅದು ಯಾವುದೂ ಬರೋದಿಲ್ಲ ಅಂತಂದರೆ ಶಿವನಾಮ ಸ್ಮರಣೆಯಿಂದ ಶಿವನಿಗೆ ಸಂಬಂಧಪಟ್ಟ ಸ್ತೋತ್ರವನ್ನು, ಲಿಂಗಾಷ್ಟಕ, ಅದನ್ನು ಬಿಲ್ವದ ಅರ್ಚನೆ ಮಾಡ್ತಕ್ಕಂತಹದ್ದು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತಕ್ಕಂತಹದ್ದನ್ನು ನೀವು ಮಾಡ್ತಾ ಅಭಿಷೇಕವನ್ನು ಮಾಡ್ತೀನಿ ಅನ್ನೋದಾದರೆ ಇನ್ನು ನಿಮ್ಮ ಭಕ್ತಿಗೆ ಸಾಟಿ ಇಲ್ಲದೆ ಅವ ಏನು ಬೇಕಾದರೂ ಕೂಡ ನೀಡಬಲ್ಲ ಅಂತಹದ್ದು ಅಂತಂದರೆ ಬಹಳ ವಿಶೇಷವಾಗಿರತಕ್ಕಂಥದ್ದು ಅಭಿಷೇಕವನ್ನು ತಾವು ಈ ಒಂದು ಮಹಾ ಶಿವರಾತ್ರಿ ಎಂದು ಮಾಡತಕ್ಕಂತಹದ್ದು. ಅಥವಾ ಎಲ್ಲಾದರೂ ಮಾಡ್ತಾ ಇದ್ದರೆ ನೀವು ಅಲ್ಲಿ ಅವರ ಜೊತೆಗೆ ಸಹಕರಿಸ್ತಕ್ಕಂತಹದ್ದನ್ನು ಮಾಡಿಕೊಳ್ಳಬೇಕಾಗತ್ತೆ. ಅಭಿಷೇಕ